ನಮಸ್ತೆ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಮೀತಾ. ಸೊ ಇವಾಗ ಏನಪ್ಪ ಅಂದರೆ ನೋಡಿ, ಗುರು ಬದಲಾವಣೆ ಈ 19ನೇ ತಾರೀಕು ಕಂಪ್ಲೀಟ್ ಗುರು ಬದಲಾವಣೆ ಆಗೋದ್ರಿಂದ, ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಬದಲಾವಣೆಯಿಂದ ಸಾಕಷ್ಟು ರಾಶಿಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗ್ತಾ ಹೋಗುತ್ತೆ. ಜೊತೆಗೆ ಗುರುವಿನ ಬದಲಾವಣೆಯಿಂದ 12 ರಾಶಿಗಳಲ್ಲಿ ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ, ಅದೇ ರೀತಿ ಗುರು ಒಂದೂವರೆ ತಿಂಗಳುಗಳ ಕಾಲ ಒಂದೊಂದು ಈ ಕಟಕ ರಾಶಿಯಲ್ಲಿರೋದ್ರಿಂದ ಒಂದೊಂದು ರಾಶಿಗೂ ಕೂಡ ಸಾಮಾನ್ಯವಾಗಿ ಕೆಲವೊಂದು ವಿಶೇಷ ಘಟನೆಗಳು ನಡೀತಾ ಹೋಗ್ತವೆ. ಅದರಲ್ಲಿ ಯಾವ್ಯಾವ ರಾಶಿಗೆ, ಮೇಷದಿಂದ ಮೀನ ರಾಶಿಯವರೆಗೂ ಯಾವ್ಯಾವ ರಾಶಿಗೆ ಯಾವ್ಯಾವ ಫಲಗಳನ್ನು ಕೊಡುತ್ತೆ, ಅದೇ ರೀತಿ ಆ ಒಂದು ಶುಭ ಫಲಕ್ಕಾಗಲಿ ಅಶುಭ ಫಲಕ್ಕಾಗಲಿ ಯಾವ ಪರಿಹಾರವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ಮೇಷರಾಶಿ. ಮೇಷರಾಶಿ ಮುಖ್ಯವಾಗಿ ಏನಪ್ಪ ಅಂತಂದರೆ, ಈ ಒಂದು ತಿಂಗಳಲ್ಲಿ ಒಂದು ತುಂಬ ಒಂದು ಮಿರಾಕಲ್ ಒಂದು ವಿಷಯ ಏನಪ್ಪ ಅಂತಂದರೆ, ಬುಧ ಗ್ರಹ ಒಂದೇ ತಿಂಗಳಲ್ಲಿ 2 ರಾಶಿಗೆ ಪ್ರವೇಶ ಆಗ್ತಾನೆ. 2 ರಾಶಿಗೆ ಪ್ರವೇಶ ಅಂತಂದರೆ, ಒಂದು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ, ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಒಂದೇ ತಿಂಗಳಲ್ಲಿ 2 ರಾಶಿಗೆ ಬುಧನ ಒಂದು ಪ್ರವೇಶ ಆಗ್ತಾ ಹೋಗುತ್ತೆ. ಈ ಎಲ್ಲ ರಾಶಿಗಳು ಸೇರೋದ್ರಿಂದ, ಎಲ್ಲ ಗ್ರಹಗಳು, ಕೆಲವೊಂದು ಗ್ರಹಗಳು ಸೇರೋದ್ರಿಂದ ಬರೀ ಗುರುಗ್ರಹದ ಒಂದೇ ಫಲ ನಾವು ಕನ್ಸಿಡರ್ ಮಾಡಬಾರ್ದು. ಸೂರ್ಯ ಮತ್ತು ಬುಧ ಮತ್ತು ಕುಜ, ಈ ಒಂದು 4 ಗ್ರಹಗಳು ಬೇರೆ ಬೇರೆ ರೀತಿಯಾದ ಫಲವನ್ನು ಕೊಡ್ತಾ ಹೋಗ್ತವೆ. ಹಾಗೆ ಬರುವಂಥ ಫಲಗಳನ್ನ ನಾವು ಯಾವ ರೀತಿ ಪಾಸಿಟಿವ್ ಮಾಡ್ಕೊಳ್ಬೇಕು, ಯಾವ ರೀತಿ ಅದು ನೆಗೆಟಿವ್ ಇರೋದನ್ನ ಯಾವ ರೀತಿ ನಾವು ಪಾಸಿಟಿವ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಮುಖ್ಯವಾಗಿ ಕುಜ ಅಂದರೆ ಕುಜ ಈ ಒಂದು ಅಕ್ಟೋಬರ್ ತಿಂಗಳಲ್ಲಿ 27ನೇ ತಾರೀಕು ವೃಶ್ಚಿಕಕ್ಕೆ ಹೋಗ್ತಾನೆ. 27ರವರೆಗೂ ಅವನು ತುಲಾದಲ್ಲಿ ಇರ್ತಾನೆ. ಅದೇ ರೀತಿ ಬುಧ 24ನೇ ತಾರೀಕು ಮತ್ತೆ ವೃಶ್ಚಿಕಕ್ಕೆ ಹೋಗ್ತಾನೆ. ಮತ್ತೆ ವೃಶ್ಚಿಕಕ್ಕೆ ಅಂದರೆ 9ನೇ ತಾರೀಕು ಬಂದು ಮತ್ತೆ ವೃಶ್ಚಿಕಕ್ಕೆ ಹೋಗ್ತಾನೆ. ಮುಖ್ಯವಾಗಿ ಏನಪ್ಪ ಅಂತಂದರೆ, 17ನೇ ತಾರೀಕು ಸೂರ್ಯ ಕನ್ಯಾದಿಂದ ತುಲಾರಾಶಿಗೆ ಬರ್ತಾನೆ. ಅಂದರೆ ಅಲ್ಲಿ ನೀಚನಾಗಿರ್ತಾನೆ. ಮತ್ತು ನೋಡಿ, ಇದೇ ಕಟಕ ರಾಶಿಗೆ, ಮುಖ್ಯವಾಗಿ ಕಟಕ ರಾಶಿಗೆ ಗುರು 19ನೇ ತಾರೀಕು ಬರೋದ್ರಿಂದ, ಉಚ್ಚನಾಗಿ ಬರೋದ್ರಿಂದ ಕೆಲವೊಂದು ಬದಲಾವಣೆಗಳು ಅತಿ ಹೆಚ್ಚು ಆಗ್ತಾ ಹೋಗುತ್ತೆ. ಹೀಗೆ ಮತ್ತೆ ಮಿರಾಕಲ್ ಇನ್ನೊಂದೇನಪ್ಪ ಅಂದರೆ, ಬುಧ ಮತ್ತು ಶುಕ್ರ ಇವರಿಬ್ಬರೂ ಪರಿವರ್ತನೆ ಆಗಿರ್ತಾರೆ. ಯಾಕಂದರೆ ಕನ್ಯಾ ರಾಶಿಯ ಅಧಿಪತಿ ಬುಧ ತುಲಾರಾಶಿಗೆ ಬರ್ತಾನೆ, ತುಲಾರಾಶಿ ಅಧಿಪತಿ ಶುಕ್ರ ನೀಚನಾಗಿ ಕನ್ಯಾ ರಾಶಿಯಲ್ಲಿರ್ತಾನೆ. ಈಗೇನಾಗುತ್ತೆ ಅಂದರೆ, ಗ್ರಹಗಳ ಬದಲಾವಣೆ ಆಗುತ್ತೆ. ಗ್ರಹಗಳ ಬದಲಾವಣೆ ಆದಾಗ, ಮನೆಗಳ ಬದಲಾವಣೆ ಆದಾಗ ಇದನ್ನೇ ನೀಚಭಂಗ ರಾಜಯೋಗ ಅಂತ ಹೇಳ್ತೀವಿ. ಈ ನೀಚಭಂಗ ರಾಜಯೋಗ ಆದಾಗ ಕೆಲವೊಂದು ರಾಶಿಗಳಿಗೆ ತುಂಬ ರಾಜಯೋಗನೇ ಇರುತ್ತೆ. ರಾಜಯೋಗ ಅಂದರೆ ಗುರು ಬದಲಾವಣೆಯಿಂದ ಮಾತ್ರ ಅಲ್ಲ, ಈ ಬುಧ ಮತ್ತು ಶುಕ್ರನ ಒಂದು ಪರಿವರ್ತನೆಯಿಂದ ಕೂಡ ಅತಿ ಹೆಚ್ಚು ರಾಜಯೋಗ ಬರ್ತಾ ಹೋಗುತ್ತೆ. ನೀಚಭಂಗ ರಾಜಯೋಗ ಅಂತಂದರೆ ಎಲ್ಲೋ ಒಂದು ಕಡೆ ನಾವು ಮಾಡೋ ಕೆಲಸನ ನಮಗೆ ಪಾಸಿಟಿವ್ ಆಗಿ ತಂದುಕೊಡುತ್ತೆ. ಈ ಒಂದು ಫಲ ಯಾರ್ಯಾರಿಗೆ ಕೊಡುತ್ತೆ ಅಂತ ನೋಡೋಣ. ಮುಖ್ಯವಾಗಿ ನೋಡಿ, ಮೇಷರಾಶಿಯವರಿಗೆ 50% ಒಳ್ಳೆಯದು, 50% ಕೆಟ್ಟದ್ದು ಅಂತ ಹೇಳ್ತೀನಿ. ಯಾಕಂದರೆ ನೋಡಿ, ನಿಮ್ಮ ರಾಶಿಯಾಧಿಪತಿ ಕುಜ 7ನೇ ಮನೆಯಲ್ಲಿ ರಾಶಿಯನ್ನೇ ನೋಡ್ತಾನೆ. 7ನೇ ಮನೆಯಲ್ಲಿದ್ದು ರಾಶಿಯನ್ನೇ ನೋಡ್ತಾನೆ. ಹಾಗೆ ಶನಿ 12ನೇ ಮನೆಯಲ್ಲಿ ಇದ್ಕೊಂಡು ನೀವಿಷ್ಟು ದಿನ ಏನೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಕೆಲಸ ಕಾರ್ಯ ಕುಂಠಿತ ಆಗ್ತಾ ಇತ್ತು. ಆದರೆ ಗುರು ಬದಲಾವಣೆಯಿಂದ ಗುರುವಿನ 10ನೇ ದೃಷ್ಟಿ 9ನೇ ದೃಷ್ಟಿ ಶನಿಯ ಇರೋ ಮನೆಗೆ, ಅಂದರೆ ಮೀನ ರಾಶಿಗೆ ಶನಿ ಮೇಲೆ ಬಿದ್ದಾಗ ಖಂಡಿತವಾಗಿ ನಿಮ್ಮ ಕೆಲಸಕ್ಕೆ ಏನೇನೆಲ್ಲ ಅಡೆತಡೆಗಳಾಗ್ತಿತ್ತೋ ಅದೆಲ್ಲ ಪಾಸಿಟಿವ್ ಆಗ್ತಾ ಹೋಗುತ್ತೆ. ನಿಮ್ಮ ಕೆಲಸ ಕಾರ್ಯ ಎಲ್ಲ 12ನೇ ಮನೇಲಿ ಶನಿ ಇರೋದ್ರಿಂದ ಸ್ವಲ್ಪ ಅಲ್ಲಲ್ಲಿ ನೆಗೆಟಿವ್ ಆಗ್ತಾ ಇತ್ತು. ಆದರೆ ಈ ಒಂದು ಗುರು ಬದಲಾವಣೆಯಿಂದ ಗುರು ದೃಷ್ಟಿ, ನೇರ ದೃಷ್ಟಿ, 9ನೇ ದೃಷ್ಟಿ ನಿಮ್ಮ 12ನೇ ಮನೆ ಶನಿ ಮೇಲೆ ಬೀಳೋದ್ರಿಂದ ಖಂಡಿತವಾಗಿ ನಿಮ್ಮ ಕೆಲಸ ಕಾರ್ಯಗಳು ಎಲ್ಲ ಒಂದು ಕಡೆ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಅದಕ್ಕೆ ಮುಖ್ಯ ಕಾರಣ ಅಂತಂದರೆ ನೋಡಿ, ಅದ್ರ ಜೊತೆ ಗುರುವಿನ ಬದಲಾವಣೆ, ಮೇಷಕ್ಕೆ ಗುರು, ಮತ್ತು 4ನೇ ಮನೆಯಲ್ಲಿ ಉಚ್ಚದಲ್ಲಿ ಇರೋದು, ಮತ್ತು ಬುಧ ಮತ್ತು ಶುಕ್ರ ಚೇಂಜ್ ಆಗಿರೋದು. ನಾನು ಹೇಳಿದೆ ನೀಚಭಂಗ ರಾಜಯೋಗ ಅಂತ, ಅದು ಕೂಡ ನಿಮಗೆ ತುಂಬ ಪಾಸಿಟಿವ್ ಫಲಗಳನ್ನೇ ಕೊಡ್ತಾ ಹೋಗ್ತಾನೆ. ಮತ್ತು
ಇನ್ನೊಂದು ಏನಪ್ಪ ಪ್ಲಸ್ ಪಾಯಿಂಟು ಅಂತಂದ್ರೆ ಇಲ್ಲಿ ನಡೆಯೋದು 3 ಗ್ರಹಗಳಲ್ಲಿ, ಗುರು, ಕುಜ, ಶನಿ. ಈ 3 ಗ್ರಹಗಳ ಒಂದು ಟ್ರಾನ್ಸಾಕ್ಷನ್ ಏನಾಗಿದೆ, ಈ 3 ಗ್ರಹಗಳಿಂದ ಎಲ್ಲೋ ಒಂದ್ ಕಡೆ ಮೇಷರಾಶಿಯವರಿಗೆ ತುಂಬಾ ಸಪೋರ್ಟ್ ಆಗಿರುತ್ತೆ ಈ ಒಂದು ತಿಂಗಳು. ಅಕ್ಟೋಬರ್ ಒಂದೂವರೆ ತಿಂಗಳು ಅಂತ ಅನ್ಕೊಳ್ಳಿ ನೀವು. ಅದ್ರ ಜೊತೆಗೆ ನೋಡಿ, ಶನಿ ಗುರು ಒಂದೇ ಅಲ್ಲ, ಕುಜ ಮತ್ತೆ ಬುಧ ಮತ್ತೆ ಶುಕ್ರ, ಈ 4 ಗ್ರಹಗಳು, ಈ 5 ಗ್ರಹಗಳು ನಿಮ್ಮ ಒಂದು ರಾಶಿಯನ್ನ, ನಿಮ್ಮ ರಾಶಿಯ ಬದಲಾವಣೆಗೆ ಮುಖ್ಯ ಕಾರಣನಾಗಿರ್ತಾನೆ. ಹಾಗಾಗಿ ನೋಡಿ, ಇವರು ಒಟ್ಟಿಗೆ ಇರೋದ್ರಿಂದ ನಿಮ್ಗೆ ತುಂಬಾ ಫಲಾನುಫಲಗಳು ಸಿಗ್ತಾ ಹೋಗ್ತವೆ. ಇವಾಗ ನೋಡೋಣ ಯಾವ ರೀತಿ ಅಂತ ಅಂದ್ರೆ, ನೋಡಿ ಎಲ್ಲಿ ನಿಮ್ಗೆ ಲಾಭವನ್ನ ನೋಡ್ತಾ ಇರ್ತೀರಾ. ಇಷ್ಟು ದಿನ ನಮ್ ಕೆಲ್ಸ ಆಗಿಲ್ಲ, ನಾವ್ ಅಲ್ಲಿ ದುಡ್ಡು ಹಾಕಿದೀವಿ, ಇಲ್ಲಿ ದುಡ್ಡು ಹಾಕಿದೀವಿ, ಇನ್ನೇನ್ ಬರ್ತಾ ಇಲ್ಲ. ಯಾಕಂದ್ರೆ ಶನಿ ಅರ್ಧಕ್ಕೆ ಕಟ್ಟು, ಇನ್ನೇನ್ ಕೆಲ್ಸ ಆಗತ್ತೆ, ಆಗಲ್ಲ. ದುಡ್ಡು ಹಾಕಿರ್ತೀವಿ, ಬರಲ್ಲ. ಮನೆ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗಲ್ಲ, ಮನೆ ಗುರುಪ್ರವೇಶ ಮಾಡ್ಬೇಕಾಗಲ್ಲ. ಅಥವಾ ಏನೋ ಒಂದು ಕೆಲಸ ಕಾರ್ಯದಲ್ಲಿ ಬಿಸ್ನೆಸ್ ಎಕ್ಸಾಮ್ ಬರೆದಿರ್ತೀವಿ, ರಿಸಲ್ಟ್ ಬಂದಿಲ್ಲ. ಕೆಲ್ಸಕ್ಕೆ ಇಂಟರ್ವ್ಯೂ ಅಟೆಂಡ್ ಮಾಡಿರ್ತೀವಿ, ನಮ್ಗೆ ಇದು ಕೊಟ್ಟಿಲ್ಲ, ಇಂಟರ್ವ್ಯೂ ಲೆಟರ್ ಕೊಟ್ಟಿಲ್ಲ. ಏನಂತ ಅರ್ಥ ಆಗ್ತಿಲ್ಲ. ಏನಪ್ಪ ಅಂದ್ರೆ ಮೇಯ್ನು ಶನಿ 12ನೇ ಮನೆಯಲ್ಲಿ ಇರೋದ್ರಿಂದ ಪ್ರತಿಯೊಂದು ಕೆಲಸ ಕಾರ್ಯನೂ ನಿಮ್ಗೆ ಅಡೆತಡೆ ಆಗ್ತಿತ್ತು. ಜೊತೆಗೆ ನಿಮ್ಮ ಮನೆಯಲ್ಲಿ 3ನೇ ಮನೆಯಲ್ಲಿ ಗುರು ಇದ್ದಿದ್ರಿಂದ, ಅದು ಸ್ವಲ್ಪ ಮರೆಯಾಗಿದ್ದರಿಂದ ಎಲ್ಲ ಕೆಲಸ ಫೇಲ್ ಆಗ್ತಿತ್ತು. ಆದ್ರೆ ಈ ಒಂದು ಕಾರಣದಿಂದ ನೋಡಿ, ಗುರು ಮತ್ತೆ ಬುಧ ಶುಕ್ರರ ಬದಲಾವಣೆಯಿಂದ, ಜೊತೆಗೆ ಸೂರ್ಯನ ಒಂದು ಬದಲಾವಣೆಯಿಂದ ಕೂಡ, ಸೂರ್ಯ ನೀಚನಾಗಿದ್ರು ಕೂಡ ನಿಮ್ಮ ಒಂದು ಕೆಲಸ ಕಾರ್ಯಗಳು, ಎಲ್ಲಾ ಕೆಲಸ ಕಾರ್ಯಗಳು ತುಂಬಾ ಫಾಸ್ಟ್ ಆಗಿ ಆಗ್ತಾ ಹೋಗುತ್ತೆ. ಜೊತೆಗೆ ನೋಡಿ, ಗುರುವಿನ ದೃಷ್ಟಿ ನಿಮ್ಮ ಮನೆಗೆ, ಗುರುವಿನ ದೃಷ್ಟಿ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಗುರುವಿನ ದೃಷ್ಟಿ ನಿಮ್ಮ ಮೇಷದಿಂದ ನಿಮ್ಮ ಮನೆಗೆ 4ನೇ ಮನೆಯಲ್ಲಿ ಗುರು ಇರ್ತಾನೆ. 4ನೇ ಮನೆಯಲ್ಲಿ ಗುರು ಇರೋದ್ರಿಂದ ಸುಖ ಸ್ಥಾನ ಆಗಿರ್ಬೋದು, ಮನೆ ಆಗಿರ್ಬೋದು, ಅಥವಾ ನಿಮ್ಮ ಪ್ರಾಪರ್ಟಿ ವಿಷಯ ಆಗಿರ್ಬೋದು, ನಿಮ್ಮ ಕುಟುಂಬ ಆಗಿರ್ಬೋದು, ಇದರಲ್ಲೆಲ್ಲ ಸ್ವಲ್ಪ ನೀವು ಸಂತೋಷವನ್ನ ನೋಡ್ತಾ ಹೋಗ್ತೀರಾ. ಜೊತೆಗೆ ಗುರುವಿನ ದೃಷ್ಟಿ 5ನೇ ಮನೆ ಅಂತಂದ್ರೆ ನಿಮ್ಮ ಮನೆಗೆ ಗುರುವಿನ 5ನೇ ದೃಷ್ಟಿ ವೃಶ್ಚಿಕ ರಾಶಿ ಮೇಲೆ ಬೀಳೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ಕೆಡಕನ್ನ ಮಾಡುವಂತಹ ಮನೆಗಳು ಯಾವುದು ನಿಮ್ಗೆ ನೇರ ದೃಷ್ಟಿ ನಿಮ್ಗೆ ಎಫೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ನಿಮ್ಗೆ 8ನೇ ಭಾವ ಇರ್ಬೋದು, ಆದ್ರೂ ಗುರುವಿನ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ನೀವು ಸೇಫ್ ಝೋನ್ ಆಗ್ತೀರಾ ಅಂತ ಹೇಳ್ಬೋದು. ಜೊತೆಗೆ ನೋಡಿ, 12ನೇ ಮನೆ ಶನಿ ಅಂತ ಹೇಳಿದೆ, ಅಲ್ಲೂ ಕೂಡ ಗುರು ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ನೀವು ಸೇಫ್ ಝೋನ್ ಆಗ್ತೀರಾ ಅಂತ ಹೇಳ್ಬೋದು. ಸೊ ನೀವು 19ರಿಂದ ನಿಮ್ಮ ವಿದ್ಯಾರ್ಥಿಗಳಿರ್ತಾರೆ, ಯಾರೆಲ್ಲ ಓದ್ತಾ ಇರ್ತಾರೆ, ಸ್ಟೂಡೆಂಟ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಅವರು ಎಕ್ಸಾಮ್ಸ್ ಯಾವುದೇ ಬರೆದ್ರು ಅದರಲ್ಲಿ ನಿಮಗೆ ತುಂಬಾ ಪಾಸಿಟಿವ್ನೇ ನೋಡ್ತಾ ಹೋಗ್ತೀರಾ. ತುಂಬಾ ಒಳ್ಳೆ ವಿಷಯಗಳು, ಅಂದ್ರೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಬುಧನಿಂದ ಮೆಮೊರಿ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಬುಧ ಬಂದು ನಿಮ್ಗೆ ನೋಡಿ, ಅವನು 3ನೇವನಾಗಿ ಮತ್ತೆ 6ನೇವನಾಗಿ ಅವನು 7ನೇ ಮನೆಗೆ ಬಂದಿರೋದ್ರಿಂದ, ಮತ್ತೆ ಅಲ್ಲಿನ ಶುಕ್ರ ಬಂದು ಅದ್ ಜೊತೆಗೆ ಕುಜಾನು ಅಲ್ಲೇ ಇರೋದ್ರಿಂದ, ಬುಧ ಮತ್ತೆ ಕುಜ ಇಬ್ರು ಸೇರಿರೋದ್ರಿಂದ ಬುದ್ಧಿ ಬಲ ಜಾಸ್ತಿ ಆಗ್ತಾ ಹೋಗುತ್ತೆ. ಬುದ್ಧಿ ಮತ್ತೆ ಧೈರ್ಯ ಬಲ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ಟೂಡೆಂಟ್ ಅಂತೂ ತುಂಬಾ ಸೂಪರ್ ಅಂತ ಹೇಳ್ಬೋದು. ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ, ನೀವು ಏನೇ ಎಕ್ಸಾಮ್ ಬರೀರಿ, ನೀವು ಸ್ಪೋರ್ಟ್ಸ್ಗೆ ಹೋಗಿ ಫಸ್ಟ್ ಅಲ್ಲಿ ಇರ್ತೀರಾ, ಎಕ್ಸಾಮ್ ಬರೀರಿ ಫಸ್ಟ್ ಅಲ್ಲಿ ಇರ್ತೀರಾ, ಏನೇ ಕೆಲಸ ಮಾಡಿದ್ರು ಕೂಡ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಯಾವೊಂದು ಎಕ್ಸಾಮ್ ಬರೆದ್ರು ನಿಮ್ಗೆ ಸ್ಟೂಡೆಂಟ್ಸ್ಗೆ ನಂಬರ್ 1 ಅಂತ ಹೇಳ್ಬೋದು. ಅದೇ ರೀತಿ ನೋಡಿ, ಶುಕ್ರ ನೀಚನಾಗಿರೋದ್ರಿಂದ ನಿಮ್ ಕೆಲ್ಸಕ್ಕೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಕೆಲ್ಸದ ವಿಚಾರ ಅಂತ ಬಂದಾಗ ಕೆಲ್ಸದಲ್ಲಿ ವ್ಯಾಲ್ಯೂ ಇರಲ್ಲ. ಆದ್ರೆ ನಿಮ್ಗೆ ಕುಜ ಮತ್ತೆ ಬುಧನು ಸಪೋರ್ಟ್ ಮಾಡೋದ್ರಿಂದ ನಿಮ್ಮ ಕೆಲ್ಸದ ವಿಚಾರದಲ್ಲಿ ಕೂಡ ನಿಮ್ಗೆ ಫೇವರ್ ಆಗಿರುತ್ತೆ. ಹೆಲ್ತ್ ವಿಷಯ ಅಂತ ತಗೊಂಡಾಗ 12th ಹೌಸ್ 12ನೇ ಮನೇಲಿ ಶನಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ಸ್ವಲ್ಪ ಕಾಲ್ ನೋವು ಜಾಸ್ತಿ ಆಗ್ತಿರುತ್ತೆ, ಮತ್ತೆ ಮಂಡಿ ನೋವು ಜಾಸ್ತಿ ಆಗ್ತಿರುತ್ತೆ. ಅದರಲ್ಲೂ 60 ವರ್ಷ ಆದ್ಮೇಲೆ, 60 ವರ್ಷ ಆಗಿರೋರಿಗೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅದು ಬಿಟ್ರೆ ಬೇರೆ ಎಲ್ಲ ಒಂದು ಇದರಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ, ಮೇಷರಾಶಿಯವರು ನೀವು ಪ್ರಯಾಣ ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ನೀವು ಟ್ರೈನಲ್ಲಿ ಮಾಡಿ, ಫ್ಲೈಟಲ್ಲಿ ಮಾಡಿ, ಬಸ್ಸಲ್ಲಿ ಮಾಡಿ, ನಡ್ಕೊಂಡು ಹೋಗ್ತಾ ಇರ್ರಿ. ಎಲ್ಲೋ ಒಂದ್ ಕಡೆ ಆ ಪ್ರಯಾಣದ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಮಿಸ್ಟೇಕ್ ಆಗ್ಬೋದು. ಒಂದು ಸತಿ ನಿಮ್ಗೆ ಏನಾದ್ರೂ ಆ ಥರ ಮಿಸ್ಟೇಕ್ ಆದಾಗ ಅದನ್ನ ಸರಿ ಮಾಡ್ಕೊಳಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಹಾಗಾಗಿ ಪ್ರಯಾಣದ ವಿಷಯದಲ್ಲಿ ತುಂಬಾ ಜಾಗರೂಕತೆಯಾಗಿರಿ. ಮತ್ತೆ ಎಲ್ಲದಕ್ಕೂ ಏನಪ್ಪಾ ಅಂತಂದ್ರೆ, ನಿಮ್ಗೆ ಪರಿಹಾರ ಅಂತಂದ್ರೆ ದುಡ್ಡು ಕಾಸು ಎಲ್ಲೋ ಒಂದ್ ಕಡೆ ಚೆನ್ನಾಗಿ ನೋಡ್ತೀರಾ. ಈ ತಿಂಗಳು ಗುರು ಬದಲಾವಣೆಯಿಂದ ದುಡ್ಡು ಕಾಸು ಬರುತ್ತೆ, ಕೆಲಸ ನಿಂತೋಗಿರೋ ಕೆಲಸಗಳಾಗ್ತಾ ಹೋಗುತ್ತೆ. ಆದ್ರೆ
ನಿಮ್ಮಲ್ಲಿ ಪರಿಹಾರ ಅಂತ ಅಂದ್ರೆ ಅತಿ ಹೆಚ್ಚು ನೀವು ಎಳ್ಳನ್ನ ದಾನ ಮಾಡಬೇಕಾಗುತ್ತೆ. ಯಾಕಂದ್ರೆ ನಿಮ್ಗೆ 12ನೇ ಮನೇಲಿ ಶನಿ ಇರೋದ್ರಿಂದ ಎಳ್ಳೆಣ್ಣೆ ಆಗಿರ್ಬೋದು, ಎಳ್ಳಾಗಿರ್ಬೋದು, ಅಥವಾ ಯಾರಿಗಾದ್ರೂ ಬಡವ್ರಿಗೆ ಚಪ್ಪಲಿ ಆಗಿರ್ಬೋದು, ತುಂಬಾ ಪೂರಾಗಿರೋರಿಗೆ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಅಥವಾ ಒಂದು ಕಂಬಳಿ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಕೊಟ್ಟರೆ ಕಪ್ಪು ಬಟ್ಟೆನೇ ದಾನ ಮಾಡಿ ತುಂಬಾ ಒಳ್ಳೇದಾಗುತ್ತೆ. ಈ ತರ ದಾನ ಮಾಡ್ಕೊಂಡು ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ. ಜೊತೆಗೆ ಗುರು ನಿಮ್ಗೆ ತುಂಬಾ ಒಲಿಬೇಕು, ತುಂಬಾ, ಯಾಕಂದ್ರೆ ಒಳ್ಳೆ ಜಾಗದಲ್ಲಿ ಇದ್ದಾನೆ. ಅದಕ್ಕಾಗಿ ನೀವು ಗುರು ಮತ್ತೆ ಶುಕ್ರ ನೀಚನಾಗಿದ್ರು ನಿಮ್ಗೆ ಪಾಸಿಟಿವ್ ಕೊಡ್ತಾನೆ. ಯಾಕಂದ್ರೆ ಬುಧ ಮತ್ತೆ ಶುಕ್ರರ ಈ 15 ದಿನ ಬುಧ ಮತ್ತೆ ಶುಕ್ರ ಟ್ರಾನ್ಸಿಟ್ ಆಗಿರೋದ್ರಿಂದ ಈ ರಾಜಯೋಗಕ್ಕೆ ನಿಮ್ಗೆ ಯಾವ ರೀತಿ ಕೆಲಸ ಆದ್ರೂ ನಿಮ್ಗೆ ಒಳ್ಳೇದಾಗ್ತಾ ಹೋಗುತ್ತೆ. ನಿಮ್ ಬಿಸ್ನೆಸ್ ತುಂಬಾ ಚೆನ್ನಾಗಾಗುತ್ತೆ. ಅದಕ್ಕೆ ನೀವೇನಪ್ಪ ಮಾಡ್ಬೇಕು ಅಂತಂದ್ರೆ ಗುರು ಮತ್ತೆ ಬುಧ ಮತ್ತೆ ಶುಕ್ರ ಈ ಮೂರು ಗ್ರಹಗಳಿಗೆ ಸಂಬಂಧಪಟ್ಟಂತಹ ಸ್ಟೋನ್ ಆಗಿರ್ಬೋದು, ಬ್ರೇಸ್ಲೆಟ್ ಆಗಿರ್ಬೋದು, ಖಂಡಿತವಾಗ್ಲೂ ನೀವು ಅದನ್ನು ಯೂಸ್ ಮಾಡಿದ್ರೆ ನಿಮ್ಮ 80% ರಿಸಲ್ಟ್ 100% ಆಗುತ್ತೆ. ಇದು ಒಂದ್ಸತಿ ನಿಮ್ಮನ್ನ ಕ್ಯಾಚ್ ಮಾಡ್ತು ಅಂದ್ರೆ ಖಂಡಿತವಾಗ್ಲೂ ನೀವು ಈ ಕೆಲಸದಲ್ಲಿ ತುಂಬಾ ಮುಂದೆ ಹೋಗ್ತೀರಾ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಮತ್ತಷ್ಟು ವಿವರವಾಗಿ ಹೇಳ್ತಾ ಬರ್ತೀನಿ. ನೋಡೋಣ ಬನ್ನಿ.